ಪಂಚೆ ಎತ್ತಿ ಆ ಪಟ್ಟಿ ಚಡ್ಡಿಯಿಂದ ದುಡ್ಡು ತೆಗೆದು ನನಗೆ ಕೊಟ್ಟರು. ಎಷ್ಟು ಗೊತ್ತಾ ಸರ್? 500 ಜೊತೆಗೆ 510 ರೂಪಾಯಿ ಬಂತು. ಅದನ್ನ ನನ್ನ ಕಡೆ ಕೊಟ್ಟರು. 500 ರೂಪಾಯಿ ನಮ್ಮ ರಾಜಕಾರಣಿಗಳಿಗೆ ಕೊಡಿ, ಎಡಗೈಲಿಸ್ಕೊಳ್ಳಲ್ಲ ಅವರು. ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರಧಾನ ಮಂತ್ರಿಗಳು ಅದನ್ನು ಇಸ್ಕೊಂಡು ಅದನ್ನು ಫೀಲ್ ಮಾಡಿದ ರೀತಿ ಇದೆಯಲ್ಲ, ನನ್ನ ಕಣ್ಣೆದುರುಗಡೆನೇ ಇದೆ. ಅವ್ರ ಕಣ್ಣಲ್ಲಿ ನೀರು ಬಂತು. ये बहुत बड़ा तोहफा है, 500 रुपीज एंड 10 रुपीज. मैं इसको पीएम केयर में डालूंगा. ये बहुत बड़ी बात है, बहुत बड़ी बात. नेता के ऊपर विश्वास है. चलिए मैं उनको मेरा प्रणाम, उनकी आत्मा को, क्योंकि ये आशीर्वाद है. ನಾನು ಕೋವಿಡ್ ಟೈಮಲ್ಲಿ ಜನರನ್ನ ಬೆಸೆಯುವಂಥ ಕೆಲಸ ಮಾಡ್ತಾ ಇದ್ದೆ. ಯಾರೋ ಸಹಾಯ ಮಾಡ್ತಾರೆ, ಸಹಾಯ ಮಾಡುವಂಥವ್ರಿಗೆ ಯಾರಿಗೋ ನಾವು ನೋಡಿ ಇವರು ಕಷ್ಟದಲ್ಲಿದ್ದಾರೆ ನೆರವು ಕೊಡಿ ಅಂತ ಸಾಲುಗಟ್ಟಿ ಜನ ನಿಂತಿದ್ರು. ನಮ್ಮ ಹುಡುಗ ಎಲ್ಲ ಡೀಟೇಲ್ ಬರ್ಕೋತಾ ಇದ್ದ. ನಾನು ಒಬ್ರು ಯಜಮಾನ್ರಿದ್ರು, ಸುಮಾರು ಒಂದು 72-76 ವರ್ಷ. ಅವರು ಏನು ಯಜಮಾನ್ರೆ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ಅದಕ್ಕೆ ಆ ಯಜಮಾನ್ ಹೇಳಿದ್ರು, ಇಲ್ಲ ಸರ್ ಸಹಾಯ ಬೇಡ, ನಾನು ಸಹಾಯ ಮಾಡಕ್ಕೆ ಬಂದಿದ್ದೀನಿ ಅಂದರು. ಪಕ್ಕದಲ್ಲಿ ಅವ್ರನ್ನ ಕೂಡಿಸ್ದೆ. ಇವ್ರನ್ನೆಲ್ಲ ಮುಗಿಸಿ ಕೇಳಿದೆ, ಏನು ಯಜಮಾನ್ರೆ ಯಾರಿಗೆ ನೆರವು ಕೊಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದಂಥ ಮಾತು ಅದ್ಭುತ. ನಾನು ದೇಶದ ಪ್ರಧಾನಮಂತ್ರಿಯವರಿಗೆ ಸಹಾಯ ಮಾಡಕ್ಕೆ ಬಂದೀನಿ ಸರ್. ದೇಶದ ಪ್ರಧಾನಮಂತ್ರಿಯವರಿಗೆ ಏನು ಮಾಡ್ತೀರಿ ಸ್ವಾಮಿ ಈ ಕೆಲಸನ? ಸರ್ ನಾನು ನೇಕಾರ, ಒಬ್ಬ ನೇಕಾರ, ರಿಟೈರ್ಡ್ ಆಗಿರುವಂಥ ವ್ಯಕ್ತಿ. ಏನು ಕೊಡ್ತೀರಿ? ಆ ಮನುಷ್ಯ ಹೇಳಿದಂಥ ಮಾತಿದೆಯಲ್ಲ, ನನ್ನ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜೀವಮಾನದಲ್ಲಿ ಆ ಮನುಷ್ಯ ಹೇಳ್ತಾರೆ, ಸರ್ ಯಾವ ಸಂದರ್ಭದಲ್ಲಿ ಬೇಕಾದರೂ ನಮ್ಮ ಮೇಲೆ ಯುದ್ಧ ಆಗಿಬಿಡ್ಬೋದು ಸರ್, ಚೀನಾ ನಮ್ಮ ಮೇಲೆ ಯುದ್ಧ ಸಾರಿಬಿಡ್ಬೋದು, ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕೈಯನ್ನು ಬಲಪಡಿಸ್ಬೇಕು ಸರ್, ಅದಕ್ಕೆ ನಾನು ದುಡ್ಡು ಕೊಡಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಪಂಚೆ ಎತ್ತಿ ಆ ಪಟ್ಟಿ ಚಡ್ಡಿಯಿಂದ ದುಡ್ಡು ತೆಗೆದು ನನಗೆ ಕೊಟ್ಟರು. ಎಷ್ಟು ಗೊತ್ತಾ ಸರ್? 500 ರೂಪಾಯಿ ತೆಗೆದ್ರು. 500 ಜೊತೆಗೆ 510 ರೂಪಾಯಿ ಬಂತು. ಅದನ್ನು ನನ್ನ ಕಡೆ ಕೊಟ್ಟರು. ಸರ್ ಇದನ್ನು ಪ್ರಧಾನಮಂತ್ರಿಯವ್ರಿಗೆ ಮುಟ್ಟಿಸ್ಬೇಕು ಸರ್ ಅಂತ. ನಾನು ಯಾವುದೋ ಉತ್ಸಾಹದಲ್ಲಿ ನಿರಾಶೆ ಮಾಡಬಾರ್ದು ಅಂತ, ಯೋಚನೆ ಮಾಡಬೇಡಿ ಯಜಮಾನ್ರೆ, ನಾನು ಇದನ್ನು ಪ್ರಧಾನಮಂತ್ರಿಯವ್ರಿಗೆ ಮುಟ್ಟಿಸ್ತೀನಿ ಅಂತ. 510 ರೂಪಾಯಿ 510 ರೂಪಾಯಿ ಕೊಟ್ಟಿದ್ದು ದೊಡ್ಡದಲ್ಲ. ಅವ್ರು ಇನ್ನೊಂದು ಮಾತನ್ನು ಹೇಳಿದರು, ಸರ್ ನಾನು ಕೊಡೋದು ಬಿಡಿ ಸರ್, ನಾನು ಜೀವ ಇರೋ ತನಕ ಪ್ರತಿ ತಿಂಗಳು ನಿಮಗೆ 500 ರೂಪಾಯಿ ತಂದು ಕೊಡ್ತೀನಿ ನಾನು. ಅದಲ್ಲ ಸರ್ ಪ್ರಶ್ನೆ, ನಿಮ್ಮಂಥ ಯುವಕರು ಮಾಡಬೇಕು ಸರ್, ನಿಮ್ಮ ದುಡಿಮೆಯ ಒಂದು ಭಾಗವನ್ನು ಕೊಡಬೇಕು ಸರ್, ಆವಾಗ ಮಾತ್ರ ದೇಶ ಉದ್ಧಾರ ಆಗುತ್ತೆ ಸರ್ ಅಂತ. ಏನು ಸರ್ ಇದು? ಇವಾಗಲೂ ನನ್ನ ಮೈ ಜುಮ್ ಅಂತ ಇದೆ ಹಂಗನೇ. ಎಂಥ ನೋಡಿ, ಆ ಮನುಷ್ಯ ಬಂದು ಆಶೀರ್ವಾದ ಮಾಡಿದ್ರು ಅಂತ ಅನ್ಸುತ್ತೆ. ಡೆಲ್ಲಿಯಿಂದ ಕರೆ ಬಂತು, ಬನ್ನಿ ಪ್ರಧಾನಮಂತ್ರಿಯವ್ರು ಇಂಟರ್ವ್ಯೂ ಮಾಡಿ ಅಂತ. ಹೋದೆ, ಹೋಗಿ ಪ್ರಧಾನಮಂತ್ರಿಯವ್ರನ್ನ ಇಂಟರ್ವ್ಯೂ ಮಾಡಿ 2.25 ಗಂಟೆ ನಮ್ಮದು ಚರ್ಚೆ ಆಯಿತು. ಚರ್ಚೆ ಆದಮೇಲೆ ನಾನು ಪ್ರಧಾನಮಂತ್ರಿಯವ್ರಿಗೆ ಹೇಳಿದೆ, ಸರ್ ನಂದೊಂದು ಮನವಿ ಇದೆ ನಿಮ್ಮ ಹತ್ರ ಅಂತ. ಏನು ಅಂತ ಕೇಳಿದ್ರು ಮೋದಿಯವರು. ನಿಮಗೊಂದು ಅದ್ಭುತವಾದಂಥ ಗಿಫ್ಟ್ ತಂದೀನಿ ಸರ್ ನಾನು ಅಂದೆ. ಏನು ಅಂತ ಕೇಳಿದ್ರು. ನಾನು ತೆಗೆದೆ, ಸರ್ 510 ರೂಪಾಯಿ, ಒಬ್ಬ ನೇಕಾರ ಕೊಟ್ಟಿರುವಂಥ 510 ರೂಪಾಯಿ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರಧಾನಮಂತ್ರಿಗಳು ಅದನ್ನು ಇಸ್ಕೊಂಡು ಅದನ್ನು ಫೀಲ್ ಮಾಡಿದ ರೀತಿ ಇದೆಯಲ್ಲ, ನನ್ನ ಕಣ್ಣೆದುರುಗಡೆನೇ ಇದೆ. ಅವ್ರ ಕಣ್ಣಲ್ಲಿ ನೀರು ಬಂತು. सर लास्ट में मेरा एक विनती है सर, मैंने कोविड टाइम पे हम एक प्रोग्राम कर रहा था सहायवाणी, तो सहायवाणी में बहुत लोग आते थे मदद पूछ के. एक दिन एक 82 इयर्स ओल्ड एक मैन आया था, उनने खड़ा था. मैंने पूछा, बोलिए आपको क्या मदद चाहिए? तब उन्होंने बोला, सर जी मैं मदद पूछने के लिए नहीं आया है, मैंने मदद करने के लिए आया है. अच्छा क्या करना चाहता है? मैं मदद मोदी जी को करना चाहता है. मैंने हैरान हो गया, भाई साहब आप क्या बात कर रहा है? तब उन्होंने उनको पॉकेट से 500 रुपीज एंड 10 रुपीज निकाला सर. उन्होंने दिया, देखिए भाई साहब देश बहुत संकट में है, चीन का युद्ध शुरू होने वाला है, हम देश को हम सुदृढ़ करना चाहिए, इसलिए ये मेरा तोहफा है, मोदी जी को आप पहुंचाना है. एंड उन्होंने बोला एक संदेश है, ये पूरा युवा लोग जो है ना वो सुनना चाहिए एंड सब लोग मदद करना चाहिए. तो मैंने 500 रुपीज दूंगा, आप पहुंचाना चाहिए मोदी जी को. मैं भी नहीं सोचा था आपके सामने मैं आ जाऊंगा बोल रहे. आज आया, लेकिन दुर्भाग्य का बात यह है, उन्होंने नेक्स्ट महीने उन्होंने हार्ट अटैक से उनका देहांत हो गया. मैंने उनका पैसा लाया है, ये 500 रुपीज एड्रेस है उनका. ये बहुत बड़ा तोहफा है, 500 रुपीज एंड 10 रुपीज. मैं इसको पीएम केयर में डालूंगा. ये बहुत बड़ी बात है, बहुत बड़ी बात. नेता के ऊपर विश्वास है. चलिए मैं उनको मेरा प्रणाम, उनकी आत्मा को, क्योंकि ये आशीर्वाद है. 500 ರೂಪಾಯಿ ನಮ್ಮ ರಾಜಕಾರಣಿಗಳಿಗೆ ಕೊಡಿ, ಎಡಗೈಲಿಸ್ಕೊಳ್ಳಲ್ಲ ಅವರು. ಹೇಗೆ ಒಬ್ಬ ನಾಯಕ ಭಿನ್ನವಾಗಿ ನಿಲ್ತಾನೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಷ್ಟೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ನೋಡಿ, ಆ ವ್ಯಕ್ತಿ ನೆಕ್ಸ್ಟ್ ಮಂತ್ ಇಲ್ಲವೇ ಇಲ್ಲ, ಪಾಪ ಸತ್ತೋಗ್ಬಿಟ್ರು ಆಕ್ಸಿಡೆಂಟ್ ಇದಾಗಿ, ಹಾರ್ಟ್ ಅಟ್ಯಾಕ್ ಆಗಿ. ನನಗೆ 500 ರೂಪಾಯಿ ಕೊಡಬೇಕು,
ನನ್ನ ಹೆಂಡತಿ ತಗೊಂಬಂದು ಕೊಟ್ಟಿದ್ದೆ, ಇಟ್ಕೊಂಬ ಅದನ್ನು, ನಾನು ಹೋಗ್ಬೇಕಾದ್ರೆ ಕೊಡಬೇಕು ಅಂತ. ನಾನು ಡೆಲ್ಲಿಗೆ ಹೋಗ್ಬೇಕಾದ್ರೆ ಹೇಳಿದೆ, ಅದು 510 ರೂಪಾಯಿ ಕೊಟ್ಟಿದ್ನಲ್ಲ ಕೊಡು ಅಂತ. ಅವಳು ಅದನ್ನು ಈ ನಮ್ಮ ಮನೆಯಲ್ಲಿ ದೇವರ ಮೀಸಲು ಡಬ್ಬಿ ಅಂತ ಇರುತ್ತೆ, ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ಲು. ಇದ್ಯಾಕೀಗ ಅಂತ ಕೇಳಿದ್ಲು. ನಾನು ಹೇಳಿದೆ, ಈ 510 ರೂಪಾಯಿ ನನ್ನ ಇಂಟರ್ವ್ಯೂ ದಿಕ್ಕನ್ನು ಬದಲಾಯಿಸುತ್ತೆ ನೋಡು ಅಂದೆ. ಹಾಗೆ ಆಯಿತು. ಒಬ್ಬ ಸಾಮಾನ್ಯ ವ್ಯಕ್ತಿಯ ದೊಡ್ಡ ಕಾಣಿಕೆಯನ್ನು, ಬೆಲೆ ಕಟ್ಟದಾಗದಂಥ ಕಾಣಿಕೆಯನ್ನು ನಾವು ಹೋಗಿ ಪ್ರಧಾನಮಂತ್ರಿಗಳಿಗೆ ಮುಟ್ಟಿಸ್ತೀವಿ ಅಂತಂದರೆ ಮಾಧ್ಯಮದ ಶಕ್ತಿ ಏನಿದೆ ಯೋಚನೆ ಮಾಡಿ. ಇದು ಮಾಧ್ಯಮ.